ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮತ್ತೊಮ್ಮೆ ರಾಜಶೇಖರ್ ಇಟ್ನಾಳ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಕೊಪ್ಪಳ ಲೋಕಸಭಾ ಟಿಕೆಟ್. ಸರ್ಕಾರಿ ಔಷಧಿ ಸೇವನೆ, ಕುರಿಗಳ ಸಾವು, ವೈದ್ಯರ ವಿರುದ್ಧ ಆಕ್ರೋಶ. ಚೆಕ್ ಪೋಸ್ಟ್ ತಪಾಸಣೆ ದಾಖಲೆ ಇಲ್ಲದ 3 ಲಕ್ಷ ಹಣ ವಶ. ಹೋಳಿ ಹಬ್ಬದ ನಿಮಿತ್ತ ಶಹರ ಪೊಲೀಸ್ ಠಾಣೆಯಿಂದ ಶಾಂತಿ ಸಭೆ ಆಯೋಜನೆ. ಸಿಂಧನೂರು ಸಬ್ ಡಿವಿಷನ್ನಲ್ಲಿ 6 ಕಡೆ ಚೆಕ್ ಪೋಸ್ಟ್ ನಿರ್ಮಾಣ. BS ತಳವಾರ್. ವಾರ್ತೆಗಳ ವಿವರ. ನಿರೀಕ್ಷೆಯಂತೆ ಮತ್ತೊಮ್ಮೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ರಾಜಶೇಖರ್ ಇಟ್ನಾಳ್ಗೆ ಹೈಕಮಾಂಡ್ ನೀಡಿದ್ದು, ಅಮ್ರೇಗೌಡ ಬಯ್ಯಾಪುರ್ ಅಥವಾ ಬಸವನಗೌಡ ಬಾದರ್ಲಿ ಅವರಿಗೆ ಟಿಕೆಟ್ ಸಿಗಬಹುದು ಎಂದುಕೊಂಡವರಿಗೆ ನಿರಾಶೆ ಆಗಿದೆ. ಕಾಂಗ್ರೆಸ್ ಪಕ್ಷ ರಾಜ್ಯದ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದ್ದು, ನಿರೀಕ್ಷೆಯಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ರಾಜಶೇಖರ್ ಇಟ್ನಾಳ್ ಅವರಿಗೆ ಟಿಕೆಟ್ ದೊರಕಿದೆ. ಕಾಂಗ್ರೆಸ್ ಪಟ್ಟಿಯಲ್ಲಿ 5 ಜನ ಮಹಿಳೆಯರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ ಹಾಗೂ ಅದರಲ್ಲಿ ಕೆಲವರು ಹೊಸ ಮುಖಗಳಿವೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬಳ್ಳಾರಿ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಅಂತಿಮವಾಗಿಲ್ಲ. ಕೋಲಾರದಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಗಳ ಮಧ್ಯೆ ಪೈಪೋಟಿ ಇದೆ. ಈ ಬಾರಿ ಬಲಗೈಗೆ ಸೇರಿದವರಿಗೆ ಟಿಕೆಟ್ ನೀಡಿ ಎಂದು ರಮೇಶ್ ಕುಮಾರ್ ಬಣ ಪಟ್ಟು ಹಿಡಿದಿದೆ. ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಅಥವಾ ತುಕಾರಾಂ ಪುತ್ರಿ ಇವರ ಇಬ್ಬರಲ್ಲಿ ಯಾರಿಗೆ ಟಿಕೆಟ್, ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಅವರ ಪುತ್ರನಿಗೆ ಟಿಕೆಟ್ ನೀಡಬೇಕೆಂದು ಒತ್ತಡ ಹಾಕುತ್ತಿದ್ದು, ಚಿಕ್ಕಬಳ್ಳಾಪುರ ರಕ್ಷರಾಮಯ್ಯ ಅಥವಾ ಶಿವಶಂಕರ ರೆಡ್ಡಿ ಮಧ್ಯೆ ಪೈಪೋಟಿ ಇದೆ. ಯಾರಿಗೆ ಟಿಕೆಟ್ ಇನ್ನೆರಡು ದಿನದಲ್ಲಿ ತಿಳಿಯಬಹುದು. ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ರಾಮಲಿಂಗಾರೆಡ್ಡಿ, ಪುತ್ರಿ ಸೌಮ್ಯ ರೆಡ್ಡಿ, ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ಗೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಟಿಕೆಟ್ ನೀಡಿದೆ. ಸರ್ಕಾರಿ ಪಶು ಆಸ್ಪತ್ರೆಯ ಔಷಧ ಸೇವಿಸಿ 10 ಕುರಿಗಳು ಸಾವನ್ನಪ್ಪಿದ್ದು, ಅಲ್ಲದೆ 100 ಕುರಿಗಳು ಅಸ್ವಸ್ಥಗೊಂಡಿದ್ದು, ಇದರಿಂದ ಕುರಿಗಾಯಿಗಳು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಿಂಧನೂರು ತಾಲೂಕಿನ ಜವಳಗೆರೆ ಗ್ರಾಮದ ಹತ್ತಿರ ಕೊಪ್ಪಳ ಕ್ಯಾಂಪಿನಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ. ಸತ್ತ ಕುರಿಗಳನ್ನು ತೆಗೆದುಕೊಂಡು ಕುರಿಗಾಯಿಗಳು ಪಶು ಆಸ್ಪತ್ರೆಗೆ ತೆಗೆದುಕೊಂಡು ಬಂದು ಔಷಧಿ ನೀಡಿದ ವೈದ್ಯರ ವಿರುದ್ಧ ಆಸ್ಪತ್ರೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಮಸ್ಕಿ ತಾಲೂಕಿನ ರತ್ನಾಪುರಹಟ್ಟಿ ಗ್ರಾಮದ ಹನುಮಂತಪ್ಪ ಸೂಜಿ ಇವರ 300 ಕುರಿಗಳು ಹಾಗೂ ನಾರಾಯಣ ನರಿಹರ ಅವರ 300 ಕುರಿಗಳು, ಒಟ್ಟು 600 ಕುರಿಗಳನ್ನು ಹೊಡೆದುಕೊಂಡು ಕೊಪ್ಪಳ ಕ್ಯಾಂಪಿನಲ್ಲಿ ಮೇಯಿಸಲು ಬಂದಾಗ ಕುರಿಗಳಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಪಶು ಆಸ್ಪತ್ರೆಗೆ ಬಂದು ವೈದ್ಯರ ಗಮನಕ್ಕೆ ತಂದಿದ್ದಾರೆ. ಪಶು ಆಸ್ಪತ್ರೆಯ ಡಾಕ್ಟರ್ ರಾಮಚಂದ್ರ ನಾಯಕ್ ಅವರು 600 ಕುರಿಗಳಿಗೆ 21,000 ಲಂಚ ತೆಗೆದುಕೊಂಡು AMOX 10 ಔಷಧಿ ಪುಡಿ ಹಾಗೂ ಲಿವರ್ ಟಾನಿಕ್ ಔಷಧಿ ನೀಡಿದ್ದು, ವೈದ್ಯರು ನೀಡಿದ ಔಷಧಿ ತೆಗೆದುಕೊಂಡು ಹೋಗಿ ಕುರಿಗಳಿಗೆ ಹಾಕಿದಾಗ ಔಷಧಿ ಹಾಕಿದ ರಾತ್ರಿ ಹಾಗೂ ಇಂದು ಒಟ್ಟು 10 ಕುರಿಗಳು ಸಾವನ್ನಪ್ಪಿದ್ದು, ಇನ್ನು 100 ಕುರಿಗಳು ಅಸ್ತವ್ಯಸ್ತಗೊಂಡಿವೆ ಎಂದು ದೂರಿದರು. ಸತ್ತ ಕುರಿಗಳನ್ನು ತೆಗೆದುಕೊಂಡು ಕುರಿ ಮಾಲೀಕರಾದ ಹನುಮಂತ ಹಾಗೂ ನರಿಯಪ್ಪ ತಾಲೂಕು ಪಶು ಆಸ್ಪತ್ರೆಗೆ ಬಂದು, ನೀನು ನೀಡಿದ ಔಷಧಿ ಸೇವಿಸಿ ನಮ್ಮ ಕುರಿಗಳು ಸತ್ತು ಹೋಗಿವೆ ಎಂದು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯ ತಿಳಿದು ನಗರ ಠಾಣೆ PSI ವಲಿಸಾವ್ ಭಾಷಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೂರು ನೀಡಿದರೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಸರ್ಕಾರದ ಉಚಿತ ಔಷಧಿಗೆ 21,000 ಲಂಚ ತೆಗೆದುಕೊಂಡು ಡಾಕ್ಟರ್ ರಾಮಚಂದ್ರ ನಾಯಕ್ ಅವರು ಔಷಧಿ ನೀಡಿದ್ದು ಸರಿಯಲ್ಲ. ಅಮಾಯಕ ಕುರಿಗಾಯಿಗಳಿಗೆ ಮೋಸ ಮಾಡಿ ಹಣ ತಿಂದು ಔಷಧಿ ನೀಡಿ ಕುರಿಗಳ ಸಾವಿಗೆ ಕಾರಣವಾದ ಪಶು ಆಸ್ಪತ್ರೆಯ ಡಾಕ್ಟರ್ ರಾಮಚಂದ್ರ ನಾಯಕ್ ಇವರನ್ನು ಅಮಾನತು ಮಾಡಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಮಳ್ಳಿ ತಿಳಿಸಿದರು. ಮಸ್ಕಿ ತಾಲೂಕಿನ ರತ್ನಾಪುರಟ್ಟಿ ಗ್ರಾಮದ ರೈತರು ಸಿಂಧನೂರು ತಾಲೂಕಿಗೆ ಬಂದಿದ್ದಾರೆ ಕೊಪ್ಪಳ ಕ್ಯಾಂಪ್ಗೆ ಕುರಿ ಮೇಸಲು. ಅವರಿಗೆ ಒಂದು ಔಷಧಿ ಕೊಟ್ಟಿದ್ದಾರೆ, ಕೋಳಿ ಪುಡಿ ಅಂತೇಳಿ. ಆ ಕೋಳಿ ಪುಡಿಯನ್ನು 600 ಕುರಿಗೆ 6 ಡಬ್ಬೆ ಹಾಕಂತೇಳಿ ಅವ್ರು ರೈತರು 2 ಡಬ್ಬೆ ಹಾಕ್ಯಾರ. 100 ಕುರಿ ಅಸ್ತವ್ಯಸ್ತ ಆಗ್ಯಾವ, 10 ಕುರಿ ಸತ್ತು ಹೋಗ್ಯಾವ. 2 ಕುರಿನ ನಿನ್ನೆ ಒಕ್ಕಟ್ರ ರೈತರು ಗೊತ್ತಿರಲಾರ್ದ. ಇವು 5 ಕುರಿ ಲೆಕ್ಕ ಬಂದಾರ. ಇನ್ನು 3 ಕುರಿ ಈ ಬಂದ ಮೇಲೆ ಸತ್ತವ, ಆಮೇಲೆ ಸತ್ತವ. ಒಟ್ಟು 10 ಕುರಿ ಸತ್ತವ. ಇನ್ನು ಎಷ್ಟು ಸಾಯ್ತಾವ ಗೊತ್ತಿಲ್ಲ. ಹಂಗಾಗಿ ಇವತ್ತು ಇಲ್ಲಿ ಏನು ನಡೀತಾಯಿದೆ ಅಂತಂದರೆ, ಇಲ್ಲಿ ಔಷಧಿನ ಯಾವುದೇ ರೈತರಿಗೆ ದುಡ್ಡು ಕೊಡಂಗಿಲ್ಲ. ಇಲ್ಲಿ ಇದು ಏನಾಗೈತೆ, ದುಡ್ಡು ಕೊಡೋ ಸಲ ಔಷಧಿ ಪುಡಿ ಸ್ಟಾಕ್ ಉಳ್ಕೊಂಡ್ಬಿಡುತ್ತೆ. ಇಲ್ಲಿ ಸ್ಟಾಕ್ ಉಳ್ಕೊಂಡ ಪುಡಿನ ಏನು ಮಾಡ್ಯಾರ, ರತ್ನಾಪುರಟ್ಟಿ ಹನುಮಪ್ಪ ಸೂಜಿ ಅನ್ನೋ ರೈತರಿಗೆ 100 ಕುರಿಗೆ 3,500 ರೂಪಾಯಿ ಕೊಡ್ಬೇಕಪ್ಪ, 6 ಕುರಿಗೆ 21,000 ಕೊಡ್ಬೇಕಂತೇಳಿ ಕಾಸಿ ಇಸ್ಕಂದು ಕಾಸಿ 6 ಡಬ್ಬಿ ಪುಡಿನ ಇನ್ನಿತರ ಔಷಧಿಗಳನ್ನು ಕೊಟ್ಟಿದ್ದಾರೆ. ಆ ಪುಡಿ ಹಾಕಿದ್ದಕ್ಕನ ಇವತ್ತು ಇನ್ನೂ 4 ಡಬ್ಬಿ ಉಳಿದಾವೆ. ಇಲ್ಲಿ ಅದಾವೆ ಪುಡಿ ಡಬ್ಬಿಗಳು. 2 ಡಬ್ಬಿ ಹಾಕಿರ 600 ಕುರಿಗೆ ಕುರಿ ಇಷ್ಟು 10 ಕುರಿ ಸತ್ತವ, 100 ಕುರಿ ಅಸ್ವಸ್ಥ ಆಗ್ಯಾವ. ಹಿಂಗಾಗಿ ಈ ರಾಮನಾಯಕ್ ಅಂತ ಅಧಿಕಾರಿನ ಅಮಾನತುಗೊಳಿಸಬೇಕು.
ಏನು ಶರಣೇಗೌಡ ಅಂತೇಳಿ ಏನು ಪೋಸ್ ಕೊಟ್ಕಂತ ಬೇರೆ ಬೇರೆ ಕಡೆ ಲೀವ್ ಹಾಕ್ಯಂತ ಇಲ್ಲೇನು 25 ವರ್ಷ ಊಟ ಬಿಡ್ಕೊಂಡು ಕುಂತಾನ, ಆದ್ಮೇಲೆ ಕ್ರಮ ಆಗಬೇಕು. ಇಲ್ಲಿ DD ಅವ್ರು ಏನು ಮಾಡ್ತಾರೆ ಮತ್ತು JD ಅವ್ರು ಏನು ಮಾಡ್ತಾರೆ, ಈ ಕಡೆ ಏನು ಗಮನನೇ ಇಲ್ಲ. ಯಾಕಂದ್ರೆ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ, ಔಷಧಿಗಳು ಕಳಪೆ ಮಟ್ಟದ ಅಂತೇಳೋದಕ್ಕಿಂತ ಇಲ್ಲಿ ಏನಾಗ್ತಾ ಗುಣಮಟ್ಟ ಇದ್ರೂ ಕೂಡ ಸ್ಟಾಕ್ ಇಟ್ಟ ಮೇಲೆ ಗುಣಮಟ್ಟ ಕೆಟ್ಟು ಹೋಗುತ್ತೆ. ಅದು ಹಂಗಾಗಿ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಯಾವುದೇ ರೈತ ಬರಲಿ ಔಷಧಿ ಕೊಡತಕ್ಕಂಥ ವ್ಯವಸ್ಥೆ ಆಗಬೇಕು. ಔಷಧಿಯನ್ನು ಕೊಡ್ತಕ್ಕಂಥ ಅಧಿಕಾರಿಗಳು ಎಷ್ಟು ಗ್ರಾಮ್ ಹಾಕ್ಬೇಕಂತೇಳಿ ಸರಿಯಾಗಿ ರೈತರಿಗೆ ಹೇಳಬೇಕು. ಇಲ್ಲ ತಾವು ಹೋಗಿ ಕುರಿನ ಪರಿಶೀಲನೆ ಮಾಡಬೇಕು. ಅದೆಲ್ಲ ಮಾಡಲಾರ್ದನ್ನ ದುಡ್ಡು ಸಂಕಾಸಿ ಕಳೆ ರಾತ್ರಿ ಔಷಧಿ ಕೊಟ್ಟು ಕಾಸಿ ಕುರಿಗಳನ್ನು ಸಹಾಯ ಹೊಡಿತಾರಲ್ಲ, ಈ ರಾಮನಾಯಕನ ಕಡ್ಲಿಂದನೇ ಪರಿಹಾರ ರೈತರು ಕೊಡಿಸ್ಬೇಕು. ಈ ಟ್ಯಾಗರ್ ಯಾವುದೇ ದಾಖಲಾತಿ ಇಲ್ಲದ ಹಣವನ್ನು ಚೆಕ್ಪೋಸ್ಟ್ ಪೊಲೀಸರು ವಶಪಡಿಸಿಕೊಂಡ ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ. ತಾಲೂಕಿನ ಬಳಗಾನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಗಾಳಿ ದುರ್ಗಮ್ಮ ಗುಡಿ ಹತ್ತಿರ ಪೊಲೀಸರು ತಪಾಸಣೆ ನಡೆಸಿ ದಾಖಲೆ ಇಲ್ಲದ ಹಣ ಸಿಕ್ಕಿದೆ ಎಂದು ತಿಳಿದು ಬಂದಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳಗನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಪೋತ್ನಾಳ್ ಹತ್ತಿರದ ಗಾಳಿ ದುರ್ಗಮ್ಮ ಗುಡಿ ಹತ್ತಿರ ನಿನ್ನೆ ರಾತ್ರಿ 9:30ಕ್ಕೆ ಟಾಟಾ ಸುಮೋ ವಾಹನ ಬಂದಾಗ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ದಾಖಲೆ ಇಲ್ಲದ 3,04,360 ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಂಡು AROಗೆ ಒಪ್ಪಿಸಲಾಗಿದೆ. ಬಳಗನೂರು ಠಾಣೆಯ PSI ರತ್ನಮ್ಮ, ಪೊಲೀಸ್ ಸಿಬ್ಬಂದಿಗಳಾದ ರೇವಣ್ಣ, ಸಿದ್ದಪ್ಪ, ವೆಂಕಟೇಶ್ ಸೇರಿದಂತೆ ಇತರರು ಇದ್ದರು. ಹೋಳಿ ಹಬ್ಬದ ನಿಮಿತ್ತವಾಗಿ ಇಂದು ಶಹರ್ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಬಲವಂತವಾಗಿ ಬಣ್ಣ ಹಾಕುವುದು, ಪೇಂಟು, ಮೊಟ್ಟೆ, ಇತರ ವಸ್ತುಗಳನ್ನು ಬಳಸುವುದು ಹಾಗೂ ಗ್ರೀಸ್ ಇನ್ನಿತರ ವಸ್ತುಗಳನ್ನು ಬಳಸಬಾರದು, ಕೇವಲ ನೈಸರ್ಗಿಕ ಬಣ್ಣಗಳನ್ನು ಮಾತ್ರ ಬಳಸಬೇಕು ಎಂದು DYSP BS ತಳವಾರ್ ಹೇಳಿದರು. ಸಭೆಯಲ್ಲಿ ನಗರದ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಸಭೆಯಲ್ಲಿ PI ಸುಧೀರ್ M ಬೆಂಕಿಯವರು ಮಾತನಾಡಿ, ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂತೆ ನೈಸರ್ಗಿಕ ಬಣ್ಣದ ಹೊರತುಪಡಿಸಿ ಬೇರೆಯದನ್ನು ಹಾಕಬೇಡಿ. ಮೊದಲೇ ನೀರಿನ ತೊಂದರೆ ಇದೆ, ನೀರನ್ನು ಮಿತವಾಗಿ ಬಳಸಬೇಕಾಗಿದೆ. ಈ ಕಡೆ ಕೂಡ ಯುವಕರು ಗಮನ ಹರಿಸಬೇಕು. ನಗರದಲ್ಲಿ ಶಾಂತಿಯಿಂದ ಹೋಳಿ ಹಬ್ಬ ಆಚರಣೆಗೆ ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಂಡರು. ಸಭೆಯಲ್ಲಿ ಸುರೇಶ್ ಗೊಬ್ಬರಕಲ್, ರವಿ ಹಿರೇಮಠ, ವೀರೇಶ್ ಯಡಿಯೂರಮಠ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಈ ಹಬ್ಬ ಮಾಡುವಾಗ, ಹೋಳಿ ಇದನ್ನು ಮಾಡುವಾಗ ಏನು ಕಲರ್ ಏನು ಉಗ್ತೀರಿ ನೀವು, ಬಣ್ಣ ಹೋಗುವಾಗ ಆದಷ್ಟು ಈ ಇದನ್ನು ಯಾವುದು ಪೇಂಟು ಅಂತ ನಿಂತೆಲ್ಲ ಸೀಮೆಣ್ಣೆ ಹೋಗೋದು, ಆಮೇಲೆ ಈ ಮೊಟ್ಟೆ ಹೋಗೋದು, ಆ ಥರ ಎಲ್ಲ ಮಾಡಿಬಿಡ್ರಿ. ಅದೆಲ್ಲ ಅವಾಯ್ಡ್ ಮಾಡಿ. ಏನಾದ್ರು ಇದಕ್ಕೆ ಪೌಡ್ರ್, ಗುಲಾಲ್ ಪೌಡ್ರ್ ಯಾವುದೋ ಬರ್ತದೆ, ಆ ಥರ ಪೌಡ್ರನ್ನ ಯೂಸ್ ಮಾಡಿ. ಅದು ಆ್ಯಕ್ಚುಲಿ ನೀವು ಇದು ಮಾಡೋದ್ರಿಂದ ವಾರ್ನಿಸು ಅದು ಇದು ಏನೇನೋ ಕಲರ್ ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ತಾರೆ. ಅದು ಹೆಲ್ತಿಗೆ ಎಫೆಕ್ಟ್ ಆಗ್ತದೆ. ಯಾರೇ ಆಗಲಿ ನೀವು ಆಗಲಿ ನಾವು ಆಗಲಿ ಯಾರ್ಯಾರು ಹೆಲ್ತ್ ಎಫೆಕ್ಟ್ ಆಗ್ತದೆ, ಬಟ್ಟೆಗಳು ಹಾಳಾಗಿ ಹೋಗ್ತವೆ. ಆ ಕಾರಣ ನೀವೆಲ್ಲ ಈ ಗುಲಾಲು ಇರ್ತದೆ, ಏನಾದ್ರೆ ನಮ್ಮ ಇದ್ರ ಇರ್ತದೆ ಅಂಥ ಬಣ್ಣನ ಯೂಸ್ ಮಾಡಿರಿ. ಆಮೇಲೆ ಯಾರಿಗೂ ತೊಂದರೆ ಕೊಡಬಾರ್ದು. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಸಿಂಧನೂರು ಸಬ್ ಡಿವಿಷನ್ನಲ್ಲಿ ಹಂಚಿನಾಳ ಕ್ಯಾಂಪ್, ದಡೇಸ್ಗೂರ್, ಉಂಬ್ಲುಟಿ, ಗಾಳಿ ದುರ್ಗಮ್ಮ ಗುಡಿ, ಮಾನವೀಯ ರಾಜಲ್ ಬಂಡ ಹಾಗೂ ಸಿರುವಾರದ ದೇವದುರ್ಗ ಕ್ರಾಸ್ ಹತ್ತಿರ ಹೀಗೆ 6 ಕಡೆ ತಪಾಸಣಾ ಚೆಕ್ಪೋಸ್ಟ್ಗಳು ನಿರ್ಮಿಸಲಾಗಿದೆ ಎಂದು DYSP BS ತಳವಾರ್ ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಈ ಚೆಕ್ ಪೋಸ್ಟ್ಗಳು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತವೆ. ಪಾಳಿಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಿಸುತ್ತಾರೆ. ಈ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು, ಅಬಕಾರಿ, ವಾಣಿಜ್ಯ ಹೀಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರುತ್ತಾರೆ. ಈ ರಸ್ತೆಗಳಲ್ಲಿ ಬರುವ ಪ್ರತಿಯೊಂದು ವಾಹನಗಳನ್ನು ಸಿಬ್ಬಂದಿಗಳು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಿದ್ದಾರೆ. ಒಂದು ವೇಳೆ ಹಣ, ಮದ್ಯ, ದಾಖಲೆ ಇಲ್ಲದ ವಸ್ತುಗಳು ಕಂಡುಬಂದರೆ ತಕ್ಷಣ ಅವುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗುವುದು. ಸೂಕ್ತ ದಾಖಲೆಗಳನ್ನು ಕೊಟ್ಟರೆ ವಶಪಡಿಸಿಕೊಂಡ ಹಣ ಹಾಗೂ ಇನ್ನಿತರ ವಸ್ತುಗಳನ್ನು ಬಿಡುಗಡೆ ಮಾಡುವುದಾಗಿ DYSP BS ತಳವಾರ್ ತಿಳಿಸಿದರು. ಇದು ದಡೇಸೂರು, ಎರಡನೇದು ಶಾಂತಿನಗರ ಅಂದರೆ ಹಂಚಿನಾಳ್ ಕ್ಯಾಂಪು, ಮೂರನೇದು ಇದು ಯಾವುದು ಉಮ್ಲೂಟಿ ತುರ್ವಾಳ ಪೊಲೀಸ್ ಸ್ಟೇಷನ್ ಬರ್ತದೆ, ನಾಲ್ಕನೇದು ಈ ಬಳಗಾನೂರು ಪೊಲೀಸ್ ಸ್ಟೇಷನ್ ಇರುತ್ತೆ ಮಾನ್ವಿ ರೋಡಲ್ಲಿ ಇದು ಗಾಳಿ ದುರ್ಗಮ್ಮ ಟೆಂಪಲ್ ಹತ್ರ. ನಂತರ ಇದರಲ್ಲಿ ಯಾವುದು ಮಾನ್ವಿನಲ್ಲಿ ರಾಜಲ್ ಬಂಡ, ಆಮೇಲೆ ಈ ಕಡೆ ಇದರಲ್ಲಿ ಇದು ಯಾವುದು ಸಿರುವಾರ ಹತ್ರ ಒಂದು ದೇವದುರ್ಗ ಕ್ರಾಸ್ ಅಂತ ಬರ್ತದೆ. ಅಲ್ಲೂ ನಮ್ಮ ಸಬ್ ಡಿವಿಷನ್ನಲ್ಲಿ ಒಟ್ಟು 5 ಚೆಕ್ ಪೋಸ್ಟ್ ಹಾಕಿದ್ದಾರೆ. ಅಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ, ಇಬ್ಬಿಬ್ಬರು ಒಂದೊಂದು 2 ಬೆಳಗ್ಗೆ 8ರಿಂದ 2, ಆಮೇಲೆ 2ರಿಂದ ಸಾಯಂಕಾಲ 8, 8ರಿಂದ ಮತ್ತೆ ಫುಲ್ ನೈಟು, ಈ ಥರ ನಮ್ಮ 3 ಶಿಫ್ಟ್ ಇರ್ತವೆ. ಸಿಬ್ಬಂದಿಗಳು ಶಿಫ್ಟ್ ವೈಸ್ ನಾವು ಇದು ಮಾಡ್ತಾಯಿದ್ದೀವಿ. ಅದೇ ಜೊತೆಗೆ ಈ SST ಟೀಮ್ ಅಂತ ಬರ್ತದೆ, ಈ ರೆವಿನ್ಯೂ ಅದರ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ ಅವರು SST ಅಂತಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮತ್ತೊಮ್ಮೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಕೊಪ್ಪಳ ಲೋಕಸಭಾ ಟಿಕೆಟ್. ಸರ್ಕಾರಿ ಔಷಧಿ ಸೇವನೆ, ಕುರಿಗಳ ಸಾವು, ವೈದ್ಯರ ವಿರುದ್ಧ ಆಕ್ರೋಶ. ಚೆಕ್ ಪೋಸ್ಟ್ ತಪಾಸಣೆ ದಾಖಲೆ ಇಲ್ಲದ 3 ಲಕ್ಷ ಹಣ ವಶ.
ಹೋಳಿ ಹಬ್ಬದ ನಿಮಿತ್ತ ಶಹರ ಪೊಲೀಸ್ ಠಾಣೆಯಿಂದ ಶಾಂತಿ ಸಭೆ ಆಯೋಜನೆ. ಸಿಂಧನೂರು ಸಬ್ ಡಿವಿಷನ್ನಲ್ಲಿ 6 ಕಡೆ ಚೆಕ್ ಪೋಸ್ಟ್ ನಿರ್ಮಾಣ. BS ತಳವಾರ್. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.